ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವ್ರು ಮಾತ್ರ ಒಂಥರ ಭಯ ಪಡ್ಕೊಂಡಿರ್ತಾರೆ ಬರೋ. ಹೌದು ಮಾವ, ಎಲ್ಲರೂ ಸುಮ್ಮನಿರುವಾಗ ಅವ್ರು ಮಾತ್ರ ಏನೋ ನೋಡ್ಕೊಂಡು ನಗ್ತಿರ್ತಾರೆ. ಏನೋ ಇದೇನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಪಾರು, ನಾವು ಯಾಮಾರ್ ಬಿಟ್ವಾ ಪಾರು? ಸುಮ್ಮನಿರು ಮಾವ, ನೀನು ಏನೇನೋ ಹೇಳಿ ನಂಗೆ ಭಯ ಪಡಿಸ್ಬೇಡ. ಸಡನ್ನಾಗಿ ಡಿಸಿಷನ್ ತಗೊಳ್ಳೋದಕ್ಕೂ ಆಗ್ತಿಲ್ಲ, ಇನ್ನೊಬ್ಬರನ್ನ ಜಡ್ಜ್ ಮಾಡೋಕ್ಕೂ ಆಗ್ತಿಲ್ಲ. ಪಾರು, ಒಂದು ಮಾತು ಮಾತ್ರ ಸತ್ಯ, ನ್ಯಾಯ ಅನ್ನೋಂಥದ್ದು ಬಂದರೆ ಈ ಶಿವ ಆಡ ಮಗಿ ಕಾಲಿಗೂ ಬೀಳ್ತಾನೆ. ಅನ್ಯಾಯ ಅಂತ ಬಂದ್ಬಿಟ್ರೆ ಅದ್ಯಾವ್ರೇ ನನ್ನ ಅಡ್ಡ ಬರಲಿ, ನಾನು ಯಾರನ್ನ ಉಳ್ಸಕ್ಕಿಲ್ಲ ಪಾರು. ಅವ ಪ್ಲೀಸ್, ನೀನು ತುಂಬ ಯೋಚನೆ ಮಾಡ್ತಿದ್ಯಾ. ನಮಗೆ ವಿಷಯನೇ ಏನು ಅಂತ ಗೊತ್ತಿಲ್ವಲ್ಲ ಮಾವ. ಅರ್ಧಂಬರ್ಧ ಗೊತ್ತಿದ್ದು ನಾವು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಅದೇ ತೆಪ್ಪು ನನ್ನ ತಂಗಿ ಬಾಳಲ್ಲಿ ಏನಾದರೂ ಆಗ್ಬಿಟ್ರೆ ನಾನು ಭಸ್ಮ ಮಾಡೋಕ್ಕೆ 3ನೇ ಕಣ್ಣು ಬಿಡಬೇಕು ಅಂತಿಲ್ಲ ಪಾರು. ಇರೋ 2 ಕಣ್ಣು ಸಾಕು. 2 ಕಣ್ಣಲ್ಲಿ ಬೆಂಕಿ ಜ್ವಾಲಾಮುಖಿನೇ ಆರಿಸ್ಬಿಡ್ತೀನಿ. ಪ್ಲೀಸ್ ಪಾರು, ರಾಣಿ ಸೇದಾಗೆ ತೆಪ್ಪ ಆಗಬಾರ್ದು ಪಾರು. ಈಗ ಅನುಮಾನ ಬಂದೈತೆ ಅನ್ಮ್ಯಾಕೆ ಕೇಳಿ ಬಗೆಹರ್ಕೋಬೇಕು. ಅದೇನೇ ಇರಲಿ, ನಾನು ಕೇಳ್ಕೊಂಬರ್ತೀನಿ, ನಾನು ಕೇಳ್ಬಿಡ್ತೀನಿ. ಮಾವ ಮಾವ ನಿಂತ್ಕೋ ಮಾವ. ಪಾರು, ನಾನು ಕೇಳ್ಬಿಡ್ತೀನಿ. ಮಾವ ಪ್ಲೀಸ್ ಕೋಪ ಮಾಡ್ಕೋಬೇಡ ಮಾವ, ತಾಳ್ಮೆ ತಗೋ. ಯಾಕಂದ್ರೆ ಈ ಮನೇಲಿ ಇರ್ಬೇಕಾಗಿರೋದು ನಮ್ಮನೆ ಹುಡುಗಿ ಮಾವ. ನನ್ನ ತಂಗಿ ಮೈ ಮ್ಯಾಕೆ ಒಂದೇ ಒಂದು ಕೆರೆ ಬಿದ್ದರೂ ಮಾಸ್ತಿ ಕಪ್ಪನಾಗೆ ಉಳಿಯೋದು ಬರೀ ಪೊದೆಯ. ಮನೋರೆ, ನಿಂತ ವಾಪಸಿ ಮಾತಾಡಬೇಕು, ಬರ್ತೀರಾ? I catch you later. ತಪ್ಪಾಯ್ತು ಯಜಮಾನ್ರೆ, ಗೊತ್ತಾಗ್ಲಿಲ್ವಾ? 18 ವಯಸ್ಸು ದಾಟ್ತಿದ್ದಂಗೆ ಮದುವೆ ಆಗ್ಬೇಕು ಅನ್ನೋದು ಗೊತ್ತಾಯ್ತದೆ. ನೋಟ್ ಜಾಸ್ತಿ ಕೊಟ್ರೆ ಓಟ್ ಹಾಕ್ಬೇಕು ಅನ್ನೋದು ಗೊತ್ತಾಯ್ತದೆ. ತಿಂಗಳಾದ್ಮೇಲೆ ಸಂಬಳ ಕೇಳಬೇಕು ಅನ್ನೋದು ಗೊತ್ತಾಯ್ತದೆ. ಇದು ಗೊತ್ತಾಗ್ಲಿಲ್ವಾ? ನೀರ್ ಚೆಲ್ಲಿದೆ ಆಯ್ತು, ಬಿಸಿ ಕಾಫಿ ಚೆಲ್ಲಿದ್ರೆ ಚರ್ಮ ಸುಟ್ಟೋಗಿರೋದು. ಕಣ್ ಮುಂದೆ ನಿಂತ್ಕೊಡ, ಹೋಯ್ತಾರ ನಿಮ್ಗೆಲ್ಲ ಹಿಂಗ್ ಹೇಳಿದ್ರೆ ಅರ್ಥ ಹಾಕಿಲ್ಲ. ನೀನ್ ಅಣ್ಣ, ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅವ್ರು ಮಾಡ್ತಾ ಇರೋ ಕೆಲ್ಸಕ್ಕೆ ನೀನ್ ಸಂಬಳ ಕೊಡ್ತಾ ಇದೀಯ ಅಷ್ಟೇ. ನಿನ್ ಸಂಬಳದಿಂದ ಅವ್ರ ಜೀವನ ನಡೀತಾ ಇಲ್ಲ, ಅವ್ರ ಜೀವನ ನಡೀತಾ ಇರೋದು ಅವ್ರ ಶ್ರಮದಿಂದ. ಇನ್ನೊಂದು ಸರಿ ಇಂಥ ಕೆಲಸ ಏನಾದ್ರೂ ರಿಪೀಟ್ ಆದ್ರೆ ಅಥವಾ ಒಂದು ಹೆಣ್ಣಿನ ಮೇಲೆ ಕೈ ಎತ್ತಿದ್ರೆ ನೀನಿರ್ತೀಯ, ನಿನ್ ಕೈ ಇರಲ್ಲ, ಹುಷಾರು. ನಾನೇನು ಮಾತಾಡಲ್ಲ, ಆಡಿದ್ರೆ 1-2 ಮಾತು. ಇವನು ಪೆದ್ದ ತಜ್ಞನ ಮಗ, ಇವನು ಹುಚ್ಚ ಅಂತ ಅನ್ಕೊಂಡಿದ್ಯಾ ತಾನೇ? ನನಗಿರೋ ವರ್ಕ್ ಪ್ರೆಷರ್ಗೆ ನಾನು ಆ ರೀತಿ ಆಡೋದು. ನನ್ನ ತಲೆಯಲ್ಲಿ 1000 ಓಡ್ತಾ ಇರುತ್ತೆ. ನಾನು ಹಾಡೋದೇ ಹಂಗೆ. ನಾನು ನಿನ್ ಹಾಗಿರಲ್ಲ. ಆದ್ರೆ ನನ್ನ ಕಣ್ಣು ಕಿವಿ ಎಲ್ಲ ಕಡೆ ಇರುತ್ತೆ. ಎಲ್ರಿಗೂ ಸಮಾನವಾದ ಗೌರವ ಕೊಡಬೇಕು, ನೆನಪಲ್ಲಿರ್ಲಿ. ತಪ್ಪಾಗ್ಬಿಟ್ಟೆ ಮನ, ಇನ್ನೊಂದ್ಸಲ ಇಂಥ ಕೆಲಸ ಮಾಡಕ್ಕಿಲ್ಲ. ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನೀನು ನನಗಿಂತ ದೊಡ್ಡವನು. ನಮ್ಮ ಸಕ್ಕತ್ತಾಗಿ ಹೇಳ್ಕೊಟ್ಟಂಗೆ ಆ್ಯಕ್ಟ್ ಮಾಡಿದ್ಯಾ, ಶಬಾಷ್. ಅಯ್ಯೋ ಪಾರು, ಎಂತ ತೆಪ್ಪ ಮಾಡ್ಬಿಡ್ತಿದ್ದೆ ಪಾರು ನಾನು ಇವಾಗ. ಅವರೇ ಬಾಯಿ ಬಿಟ್ಟು ಹೇಳಿಲ್ವಾ, ನಾನು ಸುಮ್ಕೆ ಇರ್ತೀನಿ, ಎಲ್ಲ ಪೆದ್ದ ಅನ್ಕೊಳಂಗಿರ್ತೀನಿ, ಆದರೆ ಎಲ್ಲಾನು ಗಮನಿಸ್ತಿರ್ತೀನಿ ಅಂತವ.
ಮಾಕನವ್ವ ಈಗ ಹೊಸಿ ಸಮಾಧಾನ ಆಯ್ತಂಗೆ. ಅದಕ್ಕೆ ಹೇಳೋದು ಮಾವ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ. ಹೆಂಗೋ ಸಮಾಧಾನ ಸಿಗ್ತಾನ, ಸಾಕು ಬೇಡ. ಈಗಲೇ ಹೇಳ್ತಾ ಇದ್ದೀನಿ, ಅಲ್ಲಿಗೆ ಹೋಗೋ ಗಂಟ ಯಾರು ಕಣ್ ತೆಗೆದು ನೋಡಂಗಿಲ್ಲ. ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡ್ಕ ಬನ್ನಿ 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 ಹಂಗೆ. ಮಂಜಿ ನೀನ್ ವಾರ ಗಂಟಲ್ ನೋಡ್ತಿರೋದು ನಂಗೆ ಕಾಣಿಸ್ತೈತೆ. ಆಯ್ತು ಬಾರಪ್ಪ, ಅದೇ ಅಂತ ನಿಧಿ ತೋರಿಸ್ತೀನಿ, ನಾನು ನೋಡ್ತೀನಿ. ನಾನು ಹಂಗೆ ಹಂಗೆ ಬನ್ನಿ ಬನ್ನಿ. ಲೇ ಬಾಮೈದ, ಹಿಂಗೆ ಕರ್ಕೊಂಡೋಗಿ ಬಾವಿಗೆ ತೊಳಗಿಲ್ ಹುಟ್ಟಿಯಾಗಲ್ಲ. ಅಯ್ಯೋ ಅಣ್ಣ, ನನ್ ಗಂಡ ಕೈ ಹಿಡ್ದು ಎತ್ತೋರು, ಬೀಳ್ಸೋರಲ್ಲ. ಓಹೋ, ಓಡ್ ಬಂದ್ ಬಸ್ ಹತ್ಬೇಕಾರೆ ಕೈ ಹಿಡ್ದು ಎತ್ತೋ ಕಂಡ್ರೆಕ್ಟರ್ ಅಂತ ಹೇಳಕ್ಕ. ಈ ರಮ್ಯಾ ಅದಕ್ಕೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದಾರೆ, ಸ್ವಲ್ಪ ಸುಮ್ಮನೆ ಇರೇ ಅಲ್ಲಿವರೆಗೂ. ಆಯ್ತು ಬನ್ನಿ ಬನ್ನಿ ಹಿಂಗೆ. ಜಿಮ್ ಶ್ರೀನಿವಾಸ್ ಅವರೇ, ಕಣ್ ಬಿಡುಮಾ. ಓ, ಸಾಕ್ಷಾತ್ ದೇವಿನೇ ನಿಮ್ ಕಣ್ ಮುಂದೆ ನಿಂತಿದ್ದಾರೆ. ಈಗ ಎಲ್ರು ಕಣ್ ತೆಗಿಬಹುದು. ಓಪನ್ ಯುವರ್ ಐಸ್ ಆನ್ ದಿ ಫೇಸ್. ಮಾರಿಗುಡಿ ಮಹಾದೇವತನ ಕಂಡು ಜೀವನ ಪಾವನ ಆಗೋಯ್ತು. ಹಾ, ಅದೆಂತದ ಸೆಪರೇಸ್ ಅಂತಿದ್ರಲ್ಲ, ಅದೇನ್ ತೋರ್ಸಿ. ಸರಿ ಆಯ್ತು, ತೋರ್ಸೇ ಬಿಡ್ತೀನಿ. ಟಂಟಡಾನ್! ಅಕ್ಕ ಇದ ಸರ್ಪ್ರೈಸು. ಓ ಕರೆಕ್ಟ್ ಕಣಕ್ಕ, ಇವತ್ತು ರಾಖಿ ಹಬ್ಬ, ನಾವೆಲ್ಲ ಮರ್ತೇ ಬಿಟ್ಟಿದ್ವು. ನನಗೆ ಗೊತ್ತಿತ್ತು. ಅಣ್ಣಯ್ಯ ಅಂದ್ರೆ ತಂಗಿರು ಪ್ರಾಣ ಕೊಡ್ತಾರೆ. ತಂಗಿರಂದ್ರೆ ಅಣ್ಣಯ್ಯ ಜೀವನ ಇಟ್ಕೊಂಡಿದ್ದಾನೆ. ಇವತ್ತು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಒಂದೇ ಕಾರಣ, ರಾಣಿ ಮದ್ವೆ ಅಂತ ಓಡಾಡ್ತಲ್ಲಿ ನಾವೆಲ್ಲರೂ ರಾಖಿ ಹಬ್ಬನ ಮರ್ತೋಗಿದ್ವಲ್ಲ, ಅದಕ್ಕೆ ನನ್ನ ಕಡೆಯಿಂದ ಸ್ಮಾಲ್ ಸರ್ಪ್ರೈಸ್. ಹಾರು, ಈ ವಿಷಯ ನನ್ನ ತಲೆನಾಗಿತ್ತು. ಆದ್ರೆ ನಮ್ಮ ರಾಣಿ ಮದ್ವೆನೇ ಬೋ ಮುಖ್ಯ ಅಂತ ಹಂಗೆ ಮುಟ್ಟಿದ್ವಿ ಆಟೆ. ಈಗ ನೀನ್ ಮಾಡಿಸ್ತಿದ್ಯಲ್ಲ, ಅದೇ ಬೋ ಖುಷಿ. ಅದಕ್ಕೆ ನಾನ್ ನಿಂಗೂ ರಾಖಿ ಕಟ್ಬಿಡ್ತೀಯಾ? ತಾಳಿ ತಕೊಂಡು 300 ಗಂಟೆ ಹಾಕ್ಬಿಡ್ತೀನಿ. 300 ಯಾಕೆ? ಈ ಜನ್ಮ ಆದ್ಮ್ಯಾಕು ಇನ್ನು 99 ಜನ್ಮನೂ ಇವಳೇ ನನ್ನ ಎಂಡ್ರಾಗಬೇಕು. ಅದಕ್ಕೆ ಒಂದ್ ಜನ್ಮಕ್ಕೆ 3 ಗಂಟು, ಹಂಗಾರೆ 99 ಜನ್ಮಕ್ಕೆ 297. ಮತ್ ನೀನ್ 100 ಅಂತಿದ್ಯಾ? ಇನ್ನೊಂದು ಜನ್ಮ ಎಕ್ಸ್ಟ್ರಾ ಸಿಗ್ಲಿ ಅಂತ. ಬೋನಸ್ಸು ಬೋನಸ್ಸು. ಸರಿ ಸರಿ, ಶಿವ ಅವರೇ ಬನ್ನಿ. ರಾಖಿ ಕಟ್ಟಿಸ್ಕೊಳ್ಳೋರು ನೀವೊಬ್ರೆ, ಆದ್ರೆ ನಿಮಗ್ ಕಟ್ಟೋದಕ್ಕೆ ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಆರತಿ ಮಾಡ್ತಾರೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.